ಸ್ವಾಗತ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಬಿಎಂವಿ ಶಾಲೆಯ 2006-7ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಬಾಲ್ಯದ ದಿನಗಳ ನೆನಪಿನ ಬುತ್ತಿಯನ್ನ ಬಿಚ್ಚಿ ತಮಗೆ ಅಕ್ಷರ ಕಲಿಸಿದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮದ ಮೂಲಕ ಭಕ್ತಿಪೂರ್ವಕ ನಮನ ಸಲ್ಲಿಸಿದರು. ಬಿಎಂವಿ ಶಾಲೆಯ 2006-7ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳು ಬಿಎಂವಿ ಶಾಲೆಯ ಶ್ರೀ ನಾಲ್ವಡಿ ಕೃಷ್ಣದೇವರಾಜ ಒಡೆಯರ್ ಸಭಾಂಗಣದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸುಮಾರು 2 ದಶಕಗಳ ನಂತರ ಒಂದಾದ ಹಳೆ ವಿದ್ಯಾರ್ಥಿಗಳು ತಮ್ಮ ಜೀವನದ ಯಶಸ್ಸಿಗೆ ಕಾರಣರಾದ ಶಿಕ್ಷಕರನ್ನ ಸನ್ಮಾನಿಸಿ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ರು. ನಾವು ಇಂದು ಸಮಾಜದಲ್ಲಿ ಉತ್ತಮ ಸ್ಥಾನಮಾನದಲ್ಲಿದ್ದೇವೆ ಎಂದರೆ ಅದಕ್ಕೆ ನಮ್ಮ ಗುರುಗಳು ನೀಡಿದ ಶಿಸ್ತು ಮತ್ತು ಸಂಸ್ಕಾರವೇ ಕಾರಣ ಎಂದು ವಿದ್ಯಾರ್ಥಿಗಳು ಭಾವುಕರಾಗಿ ನುಡಿದರು. ಗುರುಗಳಾಗ್ತಾರೆ ಅಂದ್ರೆ ಅವ್ರ ಮೂಲ ಬಂದ್ಬಿಟ್ಟು ತಾಯಿಯಾದ್ರೂ ಕೂಡ ತಾಯಿನ ಗುರು ಸ್ಥಾನನೇ ಕೊಡ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ತುಂಬಾ ಮುಖ್ಯವಾದದ್ದು ಗುರು ಜೀವನದಲ್ಲಿ. ಚಿಕ್ಕ ವಯಸ್ಸಿನಿಂದ ಹಿಡಿದು ಯಾವ ವಯಸ್ಸಿನವರೆಗಾದ್ರೂ ಯಾವ ಹುದ್ದೆಯಲ್ಲಿದ್ರೂ ಕೂಡ ಗುರು ಅನ್ನೋದು ತುಂಬಾ ಮುಖ್ಯ. ಹಾಗಾಗಿ ತಾಯಿನೂ ಗುರು ಆಗ್ತಾಳೆ. ಇಲ್ಲಿ ನಮ್ಗೆಲ್ಲಾ ಕ್ಷೇತ್ರದಲ್ಲೂ ಕೂಡ ಗುರು ಅನ್ನೋದು ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ. ಕೃಷ್ಣನಿಗೆ ಸಾಂದೀಪಿನಿ ಮತ್ತೆ ಏಕಲವ್ಯನಿಗೆ ದ್ರೋಣಾಚಾರ್ಯರು. ಯಾಕಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಗುರು ಶಿಷ್ಯರಿಗೆ ತುಂಬಾ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ರಾಮ ವಸಿಷ್ಠರ ಆಶ್ರಮದಲ್ಲಿರ್ಬೇಕಾದ್ರೆ ರಾಮ ಬಂದು ರಾಜನ ವಂಶಸ್ಥ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಈ ಪ್ರೀತಿ ಮತ್ತು ಕೃತಜ್ಞತೆಯನ್ನ ಕಂಡು ಭಾವುಕರಾದರು. ಈ ಕಾರ್ಯಕ್ರಮವು ಕೇವಲ ಒಂದು ಸಭೆಯಾಗಿರದೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಅವಿನಾಭಾವ ಸಂಬಂಧವನ್ನ ಮತ್ತೊಮ್ಮೆ ಗಟ್ಟಿಗೊಳಿಸಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿಕ್ಷಕರನ್ನು ವಿದ್ಯಾರ್ಥಿಗಳು ಹೂಮಳೆ ಸುರಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡರು. ದೀಪ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಮಾಜ ಶಿಕ್ಷಕರಾದ ಪಿಜಿ ವೆಂಕಟೇಶ್ ರವರು, ಎತ್ತರದಲ್ಲಿ ಹಾರುತ್ತಿರುವ ಗಾಳಿಪಟ ಎಲ್ಲರಿಗೂ ಕಾಣುತ್ತದೆ, ಆದರೆ ಆ ಗಾಳಿಪಟವನ್ನ ಹಾರಿಸುತ್ತಿರುವವರು ಯಾರಿಗೂ ಕಾಣುವುದಿಲ್ಲ. ಆದರೂ ಆ ಗಾಳಿಪಟ ಹಾರಿಸುತ್ತಿರುವವನಿಗೆ ಬಹಳಷ್ಟು ಖುಷಿಯಾಗುತ್ತದೆ. ಅದೇ ರೀತಿ ವಿದ್ಯಾಭ್ಯಾಸ ಮುಗಿಸಿ ಹೊರಟ ವಿದ್ಯಾರ್ಥಿಗಳು ಗಾಳಿಪಟದಂತೆ ಬಾನೆತ್ತರದಲ್ಲಿ ಬೆಳೆಯುತ್ತಿರುವ ವಿದ್ಯಾರ್ಥಿಗಳನ್ನು ಕಂಡು ಶಿಕ್ಷಕರು ಖುಷಿ ಪಡುತ್ತಾರೆ ಎಂದು ತಿಳಿಸಿ, ಈ ಗುರುವಂದನಾ ಕಾರ್ಯಕ್ರಮವು ಒಂದು ದಿನಕ್ಕೆ ಸೀಮಿತವಾಗದೆ ನಿರಂತರವಾಗಿ ಮುಂದುವರಿಯಬೇಕೆಂದು ತಿಳಿಸಿದರು. ನೋಡೋದಕ್ಕೆಲ್ಲರೂ ಗಾಳಿಪಟ ಎಷ್ಟು ಎತ್ತರದಲ್ಲಿದೆ, ಎಷ್ಟು ಚೆನ್ನಾಗಿ ಆಡ್ತಾ ಇದೆ. ಆದರೆ ಗಾಳಿಪಟ ಆಡಿಸೋರು ಮಾತ್ರ ಯಾರಿಗೂ ಕಾಣಲ್ಲ. ಗಾಳಿಪಟ ಮಾತ್ರ ಎಲ್ಲರಿಗೂ ಸಹ ಕಾಣುತ್ತೆ. ಅದೆಷ್ಟು ಎತ್ತರ ಹೋದಂತೆಲ್ಲ ಆಡಿಸೋದು ಅಷ್ಟೇ ಖುಷಿ ಆಗುತ್ತೆ. ನೀವು ಸಹ ಜೀವನದಲ್ಲಿ ಗಾಳಿಪಟ ಆಡ್ತಿರ್ಬೋದು. ಆ ಗಾಳಿಪಟದ ಒಂದು ಗಾಳಿ ಕಾಲದಲ್ಲಿ ಆಡಿಸುವಂತ ಆ ಸ್ಪರ್ಧೆಯಲ್ಲಿ ಒಂದು ಎಷ್ಟು ಸಂತೋಷ ಆಗುತ್ತೆ. ಅದೇ ರೀತಿ ನೀವು ಇಂದು ಬಾಣದ ಎತ್ತರದ ವರ್ಣರಂಜಿತ ಗಾಳಿಪಟಗಳೋಪಾದಿಯಲ್ಲಿ ಭಿನ್ನ ಭಿನ್ನ ರೀತಿಯಲ್ಲಿ ಬೆಳೆದು ನಿಂತಿದ್ದರ ನಿಮ್ಮನ್ನೆಲ್ಲ ನೋಡಿದಾಗ ತುಂಬ ಹೃದಯದ ಸಂತೋಷ ಆಯಿತು. ಜೊತೆಗೆ ಫಸ್ಟ್ ಕೇಳಿದ ಗುರುವಂದನಾ ಕಾರ್ಯಕ್ರಮ ಮಾಡ್ಬೇಕು ಸರ್ ಅಂತ ಕೇಳಿದಾಗ ಸಂಘಟನೆ ಮಾಡೋದು ಈ ಥರ ಎಲ್ಲ ಹೇಳಿದ್ರು. ತುಂಬ ಖುಷಿ ಆಯಿತು. ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೇವಲ ವೇದಿಕೆಗೆ ಒಂದು ದಿವಸಕ್ಕಷ್ಟೇ ಸೀಮಿತವಾಗದೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇವಲ ಮನೆಯಲ್ಲಿ ಇವಾಗ ತಂದೆ ತಾಯಿ ಇಬ್ಬರೂ ವರ್ಕ್ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಶಿಕ್ಷಕರಿಗೂ ಸಹ ಪರೀಕ್ಷೆಗಳು ಅಂಕಗಳು ಅಂತ ಇದೆ. ಹಿಂದಿನ ಕಾಲದಲ್ಲಿ ಅವ್ರ ಮೌಲ್ಯಗಳನ್ನು ಮನೆಯಲ್ಲಿ ಹಿರಿಯರು ತುಂಬ್ತಾ ಇತ್ತು, ಪರಿಸರ ತುಂಬ್ತಾ ಇತ್ತು. ಇವ್ಯಾವು ಸಹ ಈಗ ಇಲ್ಲ. ಅಜ್ಜಿ ತಾತ ಕತೆ ಕೇಳೋರಿಲ್ಲ. ತಂದೆ ತಾಯಿ ನನ್ನ ಮಗನ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ ಅಂತ ಹೊರತು ನನ್ನ ಮಗು ಯಾವ ನಿಟ್ಟಿನಲ್ಲಿ ಬೆಳೆಯುತ್ತಂತಲೂ ಸಹ ನೋಡ್ತಾ ಇಲ್ಲ. ತನ್ನ ಹಿರಿಯರ ಹತ್ರ ಹೇಗೆ ನಡ್ಕೋಬೇಕು, ಕಿರಿಯರ ಹತ್ರ ಹೇಗೆ ನಡ್ಕೋಬೇಕು. ಶಾಲೆಯಲ್ಲಿ ಶಿಕ್ಷಕರಿಗೆ ಅವ್ರದೇ ಆದಂಥ ಒತ್ತಡ. ಕೇವಲ ಅಂಕ ಗಳಿಕಿದ್ರೆ ಮಾತ್ರ ಅಂತ ಅನ್ಕೊಂತಾರೆ. ಅಂಕದಿಂದ ಇಲ್ಲ. ಅಂಕ ಒಂದು ಕೇವಲ ಒಂದು ಮಾರ್ಕ್ಸ್ ಕಾರ್ಡ್, ಒಂದು ರೆಕಾರ್ಡ್ ಅಷ್ಟೇ.
ಆದರೆ ವ್ಯಕ್ತಿತ್ವ, ನಿಮ್ಮ ಮೌಲ್ಯಗಳು, ಇಡೀ ನೀವೆಲ್ಲ ಕಲಿಸಿರುವಂಥ ಮೌಲ್ಯಗಳು ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಸಮಾಜದಲ್ಲಿ ಬದಲಾವಣೆ ತರೋದಕ್ಕಾಗುತ್ತೆ. ಅಂತ ಶಿಕ್ಷಣ ತುಂಬಬೇಕಂದ್ರೆ ನೀವು ಈಗ ಮನೆಗಳಲ್ಲಿ ಸಾಧ್ಯವಾದಷ್ಟು ಮಗುವಿಗೆ ತುಂಬ ತಾಳ್ಮೆಯಿಂದ ನಗನಗ್ತಾನೆ ಆ ಮಗುವಿನ ರೀತಿಯಲ್ಲಿ ವರ್ತನೆ ಮಾಡ್ಕೊಂತ ಎಲ್ಲ ರೀತಿಯಾದಂಥ ಚಟುವಟಿಕೆಗಳು, ಕಾರ್ಯಕ್ರಮಗಳು, ಮತ್ತು ಒಂದು ಜಾತ್ರೆ ಆಗೋದು, ಒಂದು ಮದುವೆ ಆಗೋದು, ಯಾವ್ಯಾವ ಕಾರ್ಯಕ್ರಮ ಹೋಗ್ತೀರೋ ಆ ಕಾರ್ಯಕ್ರಮಗಳನ್ನು ಕರ್ಕೊಂಡೋಗಿ ಅದೇನು ಎತ್ತ ಎಲ್ಲವನ್ನು ಕಲಿಸಿದಾಗ ಮಗುವಿಗೆ ಮೌಲ್ಯಾಧಾರಿತ ಶಿಕ್ಷಣ ಜೊತೆಗೆ ನೀವು ಕೆಲಸ ನೀವು ಮಾಡ್ತಾ ಮಗುನು ಚಿಕ್ಕ ಪುಟ್ಟ ಕೆಲಸ ಮಾಡೋದಕ್ಕೆ ಬಳಸ್ಕೊಂಡಾಗ ಮಗುಗೆ ಎಲ್ಲ ರೀತಿಯಾದಂತಹ ಪ್ರಾಯೋಗಿಕ ಶಿಕ್ಷಣ ಆಗುತ್ತೆ. ನೀವೇನಾದರೂ ಕೇವಲ ಶಾಲೆಯನ್ನು ಅಂದ್ಕೊಂಡಿದ್ರೆ ತುಂಬಾ ಕಷ್ಟದ ದಿನಗಳು ಬರ್ತಾರೆ. ಹಳೆಯ ವಿದ್ಯಾರ್ಥಿ ನಾಗವೇಂದ್ರರವರು ಮಾತನಾಡಿ, ಈ ಗುರುವಂದನಾ ಕಾರ್ಯಕ್ರಮವು ನಮಗೆ ಬಹಳಷ್ಟು ಸಂತೋಷ ನೀಡಿದ್ದು, ನಮ್ಮ ಗುರುಗಳಿಗೆ ಗೌರವ ಸಲ್ಲಿಸಲು ನಮ್ಮ ಸ್ನೇಹಿತರೆಲ್ಲ ಒಗ್ಗಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ನಮ್ಮ ಸ್ನೇಹದಲ್ಲಿ ಇದೇ ರೀತಿ ಯಾವಾಗಲೂ ಒಗ್ಗಟ್ಟಿನಿಂದ ಇದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ತಿಳಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದಿನ ಏನಿದೆ, ಈ BME ಎಜುಕೇಶನ್ ಟ್ರಸ್ಟ್ ಅನ್ನೋದು ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಬಳಗ. ಇವತ್ತು ನಾವೆಲ್ಲ ಏನಿದೆ ಒಂದು ಸೇರಿದೀವಿ ಗುರುವಂದನಾ ಕಾರ್ಯಕ್ರಮಕ್ಕೆ. ಇದೊಂಥರ ನಮಗೆಲ್ಲ ಒಂದು ಸಂತೋಷದ ವಿಷಯ. ಹಾಗೆ ನಮ್ಮ ಗುರುಗಳಿಗೆ ನಾವು ಸಲ್ಲಿಸ್ತಕ್ಕಂತ ಒಂದು ಗೌರವ. ಈ ಒಂದೆಲ್ಲ ಕಾರ್ಯಕ್ರಮದಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಕೂಡ, ಸ್ನೇಹಿತರು ಕೂಡ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಾರೆ, ಬೇರೆ ಬೇರೆ ಊರುಗಳಲ್ಲಿದ್ದಾರೆ, ವಿಧ ವಿಧವಾದ ಇದ್ರಲ್ಲಿದ್ರು ಕೂಡ ನಾವೊಂದು ಕರೆದ ಒಂದು ಮಾತಿಗೆ ಎಲ್ಲರೂ ಒಂದು ಒಟ್ಟುಗೂಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ಇದೇ ರೀತಿ ನಾವು ನಮ್ಮ ಸ್ನೇಹದಲ್ಲಿ ಯಾವಾಗ್ಲೂ ಒಗ್ಗಟ್ಟಿರ್ಲಿ ಅಂತ ನಾನು ಈ ಒಂದು ಎಲ್ಲ ನಮ್ಮ ಸ್ನೇಹಿತರಲ್ಲಿ ನಾನು ಕೇಳ್ಕೊಂತೀನಿ. ಇಲ್ಲಿಗೆ ತಾವು ತಮ್ಮ ಫ್ರೆಂಡ್ಶಿಪ್ ಇಲ್ಲಿಗೆ ಬಿಡ್ತೀರಾ, ಮುಂದುವರಿಸ್ತೀರಾ ಇದೇ ರೀತಿ? ಇಲ್ಲ, ಸ್ನೇಹ ಒಂದ್ಸತಿ ಸ್ಟಾರ್ಟ್ ಆದ್ರೆ ಕೊನೆಯವರೆಗೂ ಮುಗಿಯೋದಿಲ್ಲ. ಹಾಗೆ ನಮ್ಮ 1 ವರ್ಷ ಅವ್ರು ಓದಿರ್ಲಿ, 2 ವರ್ಷ ಓದಿರ್ಲಿ, ಜೊತೆಯಾಗಿ ಯಾವಾಗ್ಲೂ ಇರ್ಲಿ, ಸ್ನೇಹ ಯಾವಾಗ್ಲೂ ಇದೇ ರೀತಿ ಇರುತ್ತೆ ನಮ್ಗೆ ಅವ್ರ ಜೊತೆ. ನಮ್ಮ ಸ್ನೇಹ ಈ ಒಂದು ಕಾರ್ಯದಿಂದ ಇನ್ನೂ ನಮ್ಮ ಸ್ನೇಹ ಜಾಸ್ತಿ ಆಗಿದೆ ಹೊರತು ಸ್ನೇಹ ಇಲ್ಲಿಗೆ ಕೊನೆಯಾಗೋದಿಲ್ಲ. ಈ ರೀತಿ ಇದಕ್ಕೆ ಮುಂಚೆ ಎಲ್ಲ ಸೇರಿದ್ರೆ ಅವಾಗ್ಲಾದ್ರು? ಇದಕ್ಕೂ ಮುಂಚೆ 2014 ಒಂದು ಟೈಮ್ ಸೇರಿದ್ವಿ. ಬಟ್ ಆಗ ಅಷ್ಟೊಂದು ವಿಜೃಂಭಣೆಯಿಂದ ಮಾಡಿರ್ಲಿಲ್ಲ, ಬಟ್ ಸ್ವಲ್ಪ ಜನ ಮಾತ್ರ ಸೇರಿದ್ವಿ. ಬಟ್ ಈ ಟೈಮ್ ಎಲ್ಲರ ಸಹಕಾರದಿಂದ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವರ ಒಂದು ಸಹಕಾರದಿಂದನೇ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಬಂದಿದೆ. ಶಾಲೆ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತಾರೆ? ಈಗ ಶಾಲೆ ಬಗ್ಗೆ ಅಂದ್ರೆ, ಈಗ ನಮ್ಮ ಸ್ನೇಹಿತರು ಹೇಳ್ದಾಗೆ ಇದು ಕನ್ನಡ ಮೀಡಿಯಂ ಆಗಿರೋದ್ರ ಇಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಬಟ್ ಕನ್ನಡ ಮೀಡಿಯಂ ಆಗಿರೋದ್ರಿಂದ ಏನಾಗ್ತಿದೆ, ಎಲ್ಲರೂ ನಮ್ಮ ಆಂಗ್ಲ ಶಾಲೆ ಕಡೆ ಹೋಗ್ತಿದ್ದಾರೆ. ಪ್ರತಿಯೊಬ್ಬರು ಮಕ್ಕಳನ್ನು ಸಹ ಆಂಗ್ಲ ಶಾಲೆ ಕಡೆ ಸೇರಿಸಬೇಕಂತ ಹೋಗ್ತಿದ್ದಾರೆ. ಬಟ್ ಈಗ ಮುಂದಿನ ಸಲ ಈಗ ನಮ್ಮ ಕಾರ್ಯದರ್ಶಿಗಳು ಇಲ್ಲಿ ಹೇಳಿದ್ದಾರೆ, ಸ್ಕೂಲಿನ ಕಾರ್ಯದರ್ಶಿಗಳು, ಮುಂದಿನ ವರ್ಷದಿಂದ ಇಲ್ಲಿ ಕೂಡ ನಾವು ಆಂಗ್ಲ ಶಾಲೆಯನ್ನ ಆರಂಭಿಸ್ತಾ ಇದ್ದೀವಿ, ಪ್ರೌಢಶಾಲೆ ಅಂತ ಹೇಳ್ಬಿಟ್ಟು. ನಮಗೂ ಒಂಥರ ಖುಷಿ ಆಗ್ತಾ ಇದೆ. ಮುಂದಿನ ಪೀಳಿಗೆ ಏನೇನಿದೆಯೋ ಸ್ಕೂಲ್ ಮಕ್ಕಳು ಯಾರ್ಯಾರಿದ್ದಾರೆ ಎಲ್ಲರೂ ಮಕ್ಕಳನ್ನ ಇಲ್ಲೇ ಸೇರಿಸಿ ನಾವು ಓದಿರೋ ಸ್ಕೂಲನ್ನ ನಾವು ಬೆಳೆಸೋದಕ್ಕೆ ನಮ್ಮದಾದಂತಹ ಒಂದು ಶಕ್ತಿ ನಾವು ಅದಕ್ಕೆ ಸ್ಕೂಲ್ಗೆ ಆಗ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಮತ್ತೋರ್ವ ವಿದ್ಯಾರ್ಥಿ ನಾಗೇಶ್ ಅವರು ಮಾತನಾಡಿ, ನಮ್ಮೆಲ್ಲ ಸ್ನೇಹಿತರ ಆಸೆಯಂತೆ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕರು ನನ್ನ ಸಹಪಾಠಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ರು. ನಮಸ್ಕಾರ. ನಾವು 2006-07 ಸಾಲಿನ 10ನೇ ತರಗತಿ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಸೇರಿ ಒಂದು ತಿಂಗಳ ಮುಂಚೆ ನಾವು ಎಲ್ಲರೂ ಒಂದು ಕಡೆ ಕೂಡಿ ನಾವು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರಿ. ಅದೇ ರೀತಿ ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೂ ಮಾಹಿತಿ ಕೊಟ್ಟು, ಮತ್ತೆ ಅದೇ ರೀತಿ ನಮ್ಮ ಹಳೆ ಮುಂಚೆ ಇದ್ದ ಗುರುಗಳನ್ನೆಲ್ಲ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕರೆಸಿ ಅವರು ನಾವು ಹೇಳಿದ ಮಾತಿಗೆ ಹೂಗೊಟ್ಟು ಬಂದಿದ್ದಾರೆ. ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಬಂದಿದ್ದಾರೆ. ನಮಗೆ ತುಂಬಾ ಖುಷಿ ಆಗಿದೆ. ಹೇಳಿದ್ದಕ್ಕೆ ನಮ್ಗೆ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಸ್ಟೂಡೆಂಟ್ಸ್ ಬಂದು ಮತ್ತೆ ನಮ್ಮ ಗುರುಗಳು ಎಲ್ಲ ಬಂದು ಸಹಕರಿಸಿದ್ದಾರೆ. ನಮಗೆ ತುಂಬಾ ಖುಷಿ ಆಗಿದೆ. ಇದೇ ರೀತಿ ನಮ್ಮ ಈ ವಿದ್ಯಾರ್ಥಿಗಳ ಬಳಗ ಇದೇ ರೀತಿ ಒಂದು ಬಾಂಧವ್ಯ ಇದೇ ರೀತಿ ಇರ್ಲಿ ಅಂತ ಅಂದ್ಬಿಟ್ಟು ಕೇಳ್ಕೊಂತ ಇದ್ದೀನಿ. ಸುಮಾರು 20 ವರ್ಷ ಆಗಿದೆ ತಾವು ಶಾಲೆ ಬಿಟ್ಟು. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಶಾಲೆ ಬಗ್ಗೆ? ಹೌದು, 20 ವರ್ಷ ಆದ್ಮೇಲೆ ನಾವು ಇಲ್ಲಿ ಬಂದಿರೋದು ಒಂಥರ ಮುಂಚೆಗೆ ಈ ವಾತಾವರಣ ಚೇಂಜ್ ಆಗಿದೆ, ಶಾಲೆನೂ ಇನ್ನೂ ಅಭಿವೃದ್ಧಿ ಆಗಿದೆ. ಆದರೆ ಇಲ್ಲಿ ಶಾಲೆಯಲ್ಲಿ ಈಗ ಮುಂದಿನ ವರ್ಷದಿಂದ ಇಂಗ್ಲಿಷ್ ಮೀಡಿಯಂ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಈಗ ಕಡಿಮೆ ಇದ್ದಾರೆ. ಅಂದರೆ ನಾವು ನಮ್ಮ ಬ್ಯಾಚ್ ಲಾಸ್ಟು,
ನಾವು SLC ಅಲ್ಲಿ ಇದ್ದಿದ್ದು 70 ಜನ. ಅದಾದ್ಮೇಲೆ ಬರ್ತಾ ಬರ್ತಾ ಕಡಿಮೆ ಆಯ್ತು ಏನು ಸ್ಟೂಡೆಂಟ್ಸು. ಆದ್ರೆ ಈಗ ಸ್ವಲ್ಪ ಇನ್ನು ಇದು ಇನ್ನೊಂದೇನಂದ್ರೆ ಎಲ್ಲ ಕಡೆನೂ ಖಾಸಗಿ ಶಾಲೆಗಳು ಜಾಸ್ತಿ ಆಗಿದಾವೆ. ಬಟ್ ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಇದೆ, ಬಟ್ ಸ್ಟೂಡೆಂಟ್ಸ್ ಬರ್ತಾ ಇಲ್ಲ. ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಸ್ಟೂಡೆಂಟ್ಸ್ ಬಂದು ಈ ಶಾಲೆಯನ್ನ ಇನ್ನೂ ಒಂದು ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಬೆಳಿಬೇಕನ್ನೋದು ನಮ್ಮ ಕೋರಿಕೆ. ಟ್ರಸ್ಟಿಗಳು ತಮ್ಮ ಕಡೆ ಏನಾದ್ರು ಸಹಕಾರ ನೀಡಿ ಶಾಲೆಗೆ ಅಂತ ಮಾಡ್ತೀರಾ ತಾವೇನಾದ್ರು? ಟ್ರಸ್ಟಿಗಳು ಸಹಕಾರ ಅಂತಂದ್ರೆ ನಮ್ಮ ಎಲ್ಲ ಸ್ಟೂಡೆಂಟ್ಸು ಎಲ್ಲರ ಸಹಕಾರ ಸದಾ ಇರುತ್ತೆ. ಆಗ್ಲೇ ಇವರು ಕಾರ್ಯದರ್ಶಿಗಳು ಹೇಳಿದ್ದಾರೆ, ನಮ್ಮ ಸಹಕಾರ ಇದ್ದೇ ಇರುತ್ತೆ. ಅಂದ್ರೆ ನಮ್ಮ ಸ್ಕೂಲ್ ಇನ್ನೂ ಒಂದು ಮಟ್ಟಕ್ಕೆ ಬೆಳಿಬೇಕು. ನಾವು ಓದಿರೋ ಸ್ಕೂಲು ನೆಕ್ಸ್ಟ್ ಮುಂದೆ ಬರೋರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು, ಓದ್ಬೇಕು, ವಿದ್ಯಾವಂತರು ಆಗ್ಬೇಕು. ಅದೇ ರೀತಿನೇ ಒಂದು ಒಳ್ಳೊಳ್ಳೆ ಸ್ಥಾನಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಇದೆ. ಓಕೆ, ಬಟ್ ತಮ್ಮ ಸಹಕಾರ ಯಾವ ರೀತಿ ಇರುತ್ತೆ ಶಾಲೆಗೆ? ನಮ್ಮ ಸಹಕಾರ ತುಂಬಾ ಸದಾ ಇರುತ್ತೆ, ಯಾವ ರೀತಿ? ಎಲ್ಲ ರೀತಿಯೂ ಇರುತ್ತೆ. ಕಾರ್ಯಕ್ರಮದಲ್ಲಿ ಕ್ರೀಡೆಗಳನ್ನು ಹಮ್ಮಿಕೊಂಡು ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಮಗೆ ವಿದ್ಯಾಭ್ಯಾಸ ಹೇಳಿಕೊಟ್ಟಂತಹ ನರ್ಸರಿ ಶಾಲೆಯ ಶಿಕ್ಷಕಿಯಾಗಿದ್ದ ಶ್ರೀಮತಿ ಸರೋಜಮ್ಮ, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದ ವೈ ನಾರಾಯಣಸ್ವಾಮಿ, ಪಂಚಮೂರ್ತಿ, ಲಿಂಗರಾಜು, ವೆಂಕಟರೆಡ್ಡಿ, ಮಂಜುನಾಥ್, ಪ್ರತಿಮಾದೇವಿ, ಸರೋಜಾ, ಪ್ರೌಢಶಾಲಾ ಶಿಕ್ಷಕರಾದ ಎಂಪಿ ಆಶಾ, ಎನ್ ವೆಂಕಟೇಶ್ ಮೂರ್ತಿ, ಪಿಜಿ ವೆಂಕಟೇಶ್, ಕಲ್ಪನಾ, ಎಂಎಚ್ಎಂ, ರಾಮಾಂಜನಪ್ಪ, ಎಂಎನ್ ಮಂಜುನಾಥ್ ರವರನ್ನ ಹಾಗೂ ಈಗೂ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಶಿಕ್ಷಕರನ್ನು ಹಾಗೂ ಶಾಲಾ ವಾಹನದ ಡ್ರೈವರ್ ಅನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಾರಾಯಣಸ್ವಾಮಿ, ಬಿಎಂವಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಬಿವಿ ಮುನೇಗೌಡ, ಕಾರ್ಯದರ್ಶಿಗಳಾದ ಎಲ್ ಕಾಳಪ್ಪ ಭಾಗವಹಿಸಿದರು. ಕಾರ್ಯಕ್ರಮದ ಮುಂದಾಳತ್ವವನ್ನು ನಾಗವೇಂದ್ರ, ನಾಗೇಶ್, ವಿವೇಕ್, ಮನೋಹರ್, ಚಂದ್ರು, ಪ್ರತಿಭಾ, ಸೌಮ್ಯರವರು ವಹಿಸಿಕೊಂಡಿದ್ದು ಎಲ್ಲ ವಿದ್ಯಾರ್ಥಿಗಳ ಸಹಕಾರದಿಂದ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.